ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಏನೇನು ತರಕಾರಿ ಇದೆಯೋ ಅದೆಲ್ಲ ತರಕಾರಿನೂ ಹಾಕಿ ಒಂದು ತರಕಾರಿ ಗೊಜ್ಜನ್ನ ಮಾಡೋದು ಹೇಳ್ಕೊಡ್ತಿದ್ದೀನಿ. ಅನ್ನಕ್ಕೆ ಮತ್ತು ಚಪಾತಿಗೆ ಹೊಂದ್ಕೊಳ್ಳೋ ಥರ. ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಫ್ರಿಜ್ಜಿನ ನೋಡಿದ್ರೆ ಯಾವ ತರಕಾರಿನೂ ಕರೆಕ್ಟಾಗಿರಲಿಲ್ಲ. ಎಲ್ಲ ತರಕಾರಿನೂ ಎರಡೆರಡೇ ಇತ್ತು. ಹಾಗಾಗಿ ಇವಾಗ ಸಾಂಬಾರು ಮಾಡೋದೇನು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, ಏನೇನು ತರಕಾರಿ ಇದೆಯೋ ಎಲ್ಲ ತರಕಾರಿನೂ ಹಾಕಿ ಒಂದು ಗೊಜ್ಜು ಥರ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಿದ್ದೀನಿ. ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಇದನ್ನ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಎರಡು ಮೂಲಂಗಿ, 2 ಬದನೆಕಾಯಿ ಇತ್ತು, ಮತ್ತು ಹಸಿ ಬಟಾಣಿ ಮತ್ತು ಹಸಿ ತೊಗರಿಕಾಳಿತ್ತು. ಹಾಗಾಗಿ ನಾನು ಹಸಿ ತೊಗರಿಕಾಳು ಜೊತೆಗೆ ಸ್ವಲ್ಪ ಹಸಿ ಬಟಾಣಿನ ಮಿಕ್ಸ್ ಮಾಡಿ ತರಕಾರಿ ಏನೇನಿದೆಯೋ ಅದೆಲ್ಲದನ್ನು ಹಾಕಿ ಒಂದು ಗೊಜ್ಜು ಥರ ಪ್ರಿಪೇರ್ ಮಾಡೋಣ ರೈಸ್ಗೆ ಮತ್ತು ಚಪಾತಿಗೆ ಅಂದ್ಕೊಂಡು ಹಸಿ ತೊಗರಿಕಾಳನ್ನು ಹಸಿ ಬಟಾಣಿನೂ ಸ್ವಲ್ಪ ಮಿಕ್ಸ್ ಮಾಡಿ ಎರಡನ್ನು ತೊಳೆದು ಎತ್ತಿಟ್ಕೊತಿದ್ದೀನಿ. ಮೂಲಂಗಿ ಹಾಕಿ ತರಕಾರಿ ಪಲ್ಯ ಗೊಜ್ಜು ಮಾಡ್ಬೋದು ಅಂತ ಕೇಳ್ಬೋದು ಕೆಲವರು. ಮನೆಯಲ್ಲಿ ಏನೇನಿತ್ತು ಅದನ್ನೇ ಹಾಕಿ ಮಾಡ್ತಿದ್ದೀನಿ ನಾನು. ಹೇಗೆ ಬರುತ್ತೆ ನನಗೂ ಗೊತ್ತಿಲ್ಲ, ನೋಡೋಣ ಅಂದ್ಬಿಟ್ಟು. ಹಾಗೆ ಒಂದು 1/4 kg ಇದು ಬೆಂಡೆಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡೆ. 2 ಆಲೂಗೆಡ್ಡೆ ತೊಗೊಂಡೆ ಮತ್ತು ಟೊಮ್ಯಾಟೊ. ಇಷ್ಟೇ ತರಕಾರಿ ಇದ್ದಿದ್ದು. ಇಷ್ಟು ತರಕಾರಿಲಿ ಏನು ಮಾಡೋದು, ಸಾಂಬಾರು ಮಾಡ್ಬೋದಿತ್ತು, ಆದರೆ ನನಗೆ ಒಂದು ಟೈಮಿಗೆ ಏನಾದರೂ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ತಿದ್ದೀನಿ. ಸಾಂಬಾರು ತಿಂದು ಬೋರ್ ಆಗಿತ್ತಲ್ಲ, ಹಾಗಾಗಿ ಇದಕ್ಕೆ ನಾನು ಕಾಂಬಿನೇಷನಾಗಿ ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ರೈಸ್ ಎರಡೂ ಮಾಡ್ಕೊಂಡಿದ್ದೆ. ಸರಿ, ಏನೇನು ತರಕಾರಿ ಇದೆಯೋ ಅದೆಲ್ಲದನ್ನು ನಾನು ಸಿಪ್ಪೆನ ಎರೆದಿಟ್ಕೊಂಡು ನೀರಿನಲ್ಲಿ ಹಾಕ್ಕೊತಿದ್ದೀನಿ. ತರಕಾರಿನೆಲ್ಲ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋದು. ನಿಮಗೂ ಒಂದೊಂದ್ಸಲಿ ಹೀಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ಏನು ತರಕಾರಿನೂ ಇರೋದಿಲ್ಲ ಮನೆಯಲ್ಲಿ ಇಂದಾಗ ಈ ಥರ ಟ್ರೈ ಮಾಡಿ. ಮನೆಯಲ್ಲಿ ಒಂದೊಂದು ತರಕಾರಿ ಒಂದೊಂದಾದರೂ ಇರುತ್ತೆ ಅಲ್ವಾ, ಪೂರ್ತಿ ತರಕಾರಿ ಏನು ಖಾಲಿ ಮಾಡಿರೋದಿಲ್ಲ ನಾವು. ಎಲ್ಲಾದರೂ ಒಂದೊಂದು ತರಕಾರಿ ಇರುತ್ತೆ. ಅದೆಲ್ಲ ತರಕಾರಿನೂ ಬಳಸ್ಕೊಂಡು ಈ ಥರ ಒಂದು ಗೊಜ್ಜು ರೆಡಿ ಮಾಡ್ಕೊಳ್ಳೋದು. ಹಸಿಕಾಳು ಇಲ್ಲ ಅಂದರೆ ನೀವು ತೊಗರಿಬೇಳೆ ಬೇಕಿದ್ರೆ ಹಾಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ನನಗೂ ಈ ಟೇಸ್ಟ್ ಹೇಗೆ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಕಾಳು ಹಾಕಿ ಮಾಡ್ಬೋದಿತ್ತು. ಬಟ್ ಇದು ಮೂಲಂಗಿ ಮತ್ತು ಬೆಂಡೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಟೇಸ್ಟ್ ಹೇಗೆ ಬರುತ್ತೋ ಏನು ಅಂತ ನಿಜವಾಗ್ಲೂ ನನಗೆ ಭಯನೇ ಆಗೋಗ್ಬಿಟ್ಟಿದೆ. ಯಾಕಂದರೆ ಬೆಂಡೆಕಾಯಿ ಇದು ಬೇರೆ ಥರನೇ ಬರುತ್ತೆ ಅಲ್ವ ಟೇಸ್ಟು. ಹಾಗಾಗಿ ಅದನ್ನು ಸಪ್ರೇಟಾಗಿ ಪಲ್ಯ ಮಾಡೋಣ ಅಂದರೆ ಸ್ವಲ್ಪನೇ ಇತ್ತು. ಅದನ್ನು ಪಲ್ಯ ಮಾಡೋಕ್ಕೂ ಆಗೋದಿಲ್ಲ, ಯಾರಿಗೂ ಸಾಕಾಗೋದಿಲ್ಲ ಮಾಡಿದ್ರೂ. ಒಂದು 1/4 kg ಮಾತ್ರನೇ ಇತ್ತು. ಹಾಗಾಗಿ ನಾನು ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಈ ಥರ ಒಂದು ಗೊಜ್ಜು ರೆಡಿ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ಕಾಳನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಎಲ್ಲದನ್ನು ನೀರಲ್ಲಿ ಹಾಕ್ಕೊಂಡು ಇವಾಗ ನನಗೆ ಒಗ್ಗರಣೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡಿಕೊಂಡೆ. ಈರುಳ್ಳಿ, ಟೊಮ್ಯಾಟೊ ಎಲ್ಲ ಬೇಕಲ್ಲ, ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಅದರಲ್ಲಿ ಲೋಳೆ ಥರ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದನ್ನು ತೆಕ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು. ಹಾಗೆ ಹಾಕ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಈ ಬೆಂಡೆಕಾಯಿ ಹುರಿಬೇಕಾದ್ರೆ ಇದೊಂದು ಟಿಪ್ಸ್ ಏನಂದರೆ, ಈ ಲೋಳೆ ಥರ ಎಲ್ಲ ಬರುತ್ತಲ್ಲ, ಅದು ಬೇಗ ಡ್ರೈ ಆಗೋದಿಲ್ಲ. ಅದು ಬೇಗ ಡ್ರೈ ಆಗಬೇಕು, ಅದರ ಲೋಳೆ ಥರ ಬರಬಾರ್ದು ಅಂದರೆ ನಾವು ಸ್ವಲ್ಪ ನಿಂಬೆಹಣ್ಣನಾದರೂ ಹಿಂಡ್ಬೋದು, ನಿಂಬೆಹಣ್ಣಿನ ರಸನಾದರೂ ಹಿಂಡ್ಬೋದು, ಇಲ್ಲ ಸ್ವಲ್ಪ ಹುಣಸೆಹಣ್ಣಿನ ರಸನಾದರೂ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೇಗ ಅದು ಫ್ರೈ ಆಗುತ್ತೆ ಮತ್ತು ಲೋಳೆ ಥರ ಬರೋದಿಲ್ಲ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ತಿದ್ದೀನಿ ಡೈರೆಕ್ಟಾಗಿ. ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಕರಿಬೇವು ಹಾಗೆ ಒಂದು ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋತಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡಿ ಒಂದ್ಸಲ ಟ್ರೈ ಮಾಡಿ, ನೀವು ಕೂಡ ಚೆನ್ನಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಬೆಂಡೆಕಾಯಿ ಮಿಕ್ಸ್ ಆದರೂ ಕೂಡ ಯಾವುದೇ ಥರ ಅದು ಬೆಂಡೆಕಾಯಿ ಇದೆ ಅಂತಲೇ ಗೊತ್ತಾಗಿಲ್ಲ. ಲೋಳೆ ಥರ ಎಲ್ಲ ಏನೂ ಬಂದಿರಲಿಲ್ಲ, ಪರ್ಫೆಕ್ಟಾಗಿ ಚೆನ್ನಾಗಿತ್ತು. ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ. ಇವಾಗ ನಾವು ತೊಳೆದಿಟ್ಕೊಂಡಿದ್ದಂಥ ಹಸಿ ಕಾಳನ್ನ ಹಾಕೋತಿದ್ದೀನಿ. ತೊಗರಿಕಾಳು ಮತ್ತು ಬಟಾಣಿನ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಿದ್ದೀನಿ. ಇವಾಗ 1 ಕಪ್ಪಷ್ಟು ಟೊಮೆಟೊ ಹಾಕೋತಿದ್ದೀನಿ. ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇವಾಗಲೇ ಸೇರಿಸ್ಕೋತೀನಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ತೊಳೆದಿಟ್ಕೊಂಡಿರೋ ತರಕಾರಿನ ಹಾಕ್ಕೊಳ್ಳೋದು.
ನೋಡಿ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅಡುಗೆ ಮಾಡಲಿಕ್ಕೆ ಅಂದ್ಕೊಂಡು ನಾನು ಎಷ್ಟೊಂದು ತರಕಾರಿ ಆಯಿತು ನೋಡಿ, ಎಲ್ಲ ಒಂದೊಂದು ಎರಡೆರಡು ತರಕಾರಿ ಇತ್ತಲ್ಲ ಅದೆಲ್ಲದನ್ನು ನಾನು ಕಟ್ ಮಾಡಿಕೊಂಡೆ. ಯಾಕಂದರೆ ನಾನು ವೀಕೆಂಡ್ ಆಗಿದ್ದರಿಂದ ನಾನು ತರಕಾರಿನ ತರಲಿಕ್ಕೆ ಹೋಗಿಲ್ಲ. ಸಂಡೇ ಬಂದರೆ ಆ್ಯಕ್ಚುಲಿ ನಾವು ನಾನ್ ವೆಜ್ ಮಾಡ್ತೀವಲ್ವಾ ಆ್ಯಸ್ ಯೂಶ್ವಲಿ, ಹಾಗಾಗಿ ಮಂಡೇ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಏನೇನಿತ್ತು ಅದೆಲ್ಲ ತರಕಾರಿನೂ ಖಾಲಿ ಮಾಡಿದ್ದೀನಿ. ಇವಾಗ ತರಕಾರಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇವಾಗ ನೋಡಿ ತರಕಾರಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಹಾಗೆ ಸಾಂಬಾರು ಪೌಡ್ರು ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕೋದು. ಇದಕ್ಕೆ ಯಾವುದೇ ಥರ ಖಾರ ರುಬ್ಕೊಳ್ಳೋ ಥರ ಎಲ್ಲ ಏನಿರೋದಿಲ್ಲ, ಹಾಗೆ ಡೈರೆಕ್ಟಾಗೆ ಮಾಡೋದು. ಹಾಗೆ 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮಗೆ ಗೊಜ್ಜು ಇವನ್ನ ಗ್ರೇವಿ ಪಲ್ಯ ಏನಂತೀರೋ ಅದು, ನಾನಿಲ್ಲಿ ಗೊಜ್ಜು ಅಂತಲೇ ಅಂತೀನಿ. ಇವಾಗ ನಮಗೆ ಗೊಜ್ಜು ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ಬೇಕು ಆ ಪ್ರಮಾಣ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇವಾಗ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ ಎಷ್ಟೊಂದು ತರಕಾರಿ ಆಯಿತು. ನಾನು ತರಕಾರಿನೇ ಇಲ್ಲ ಅಂದ್ಕೊಂಡು ಎಲ್ಲ ತರಕಾರಿನ ಎತ್ತಿಟ್ಕೊಂಡು ಕಟ್ ಮಾಡಿದ್ಮೇಲೆ ನೋಡಿ ಎಷ್ಟು ತರಕಾರಿ ಆಗೋಯಿತು. ಈ ಥರ ಎಲ್ಲ ತರಕಾರಿನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು, ಹಾಗಾಗಿ ಸೇರಿಸ್ಕೊಂಡೆ. ಇದಕ್ಕೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಟ್ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡಬೇಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ತೆಂಗಿನಕಾಯಿ ತುರಿ. ಇಷ್ಟೇ, ಏನೂ ಆ ಮಸಾಲೆ ಎಲ್ಲ ಹಾಕೋ ಆಗಿರಲ್ಲ. ಕೊನೆಯಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ಹಿಂಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ತಗೊಂಡ್ರೆ ಸಾಕು. ಅದು ಕುಕ್ಕರು 2 ವಿಸಿಲ್ ಕೂಗೋ ಅಷ್ಟರಲ್ಲಿ ನಾನು ಈ ಕಡೆ ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಬೇಯಿಸ್ಕೊತಿದ್ದೀನಿ. ಕುಕ್ಕರ್ ವಿಸಿಲ್ ಆರೋ ಅಷ್ಟರಲ್ಲಿ ನಾನು ಚಪಾತಿನ ಬೇಯಿಸ್ಕೊತೀನಿ. ನಾವು 4 ಜನ ಇರೋದ್ರಿಂದ 12 ಚಪಾತಿನ ಒಸ್ಕೊಂಡು ಇವಾಗ ನಾನು ಬೇಯಿಸ್ಕೊತಿದ್ದೀನಿ. ಅಷ್ಟರಲ್ಲಿ ಆ ಕುಕ್ಕರು ವಿಸಿಲ್ ಕೂಗಿ ಆರಿರುತ್ತೆ. ಚಪಾತಿ ಮಾಡೋದನ್ನು ನಾನಿಲ್ಲಿ ವಿಡಿಯೋ ಮಾಡಲಿಲ್ಲ, ಶೂಟ್ ಮಾಡ್ಕೊಂಡಿಲ್ಲ ರೆಸಿಪಿನ, ಯಾಕಂದರೆ ನಾನು ಆಲ್ರೆಡಿ ಚಪಾತಿ ಮಾಡಿರೋ ವಿಡಿಯೋನ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇಷ್ಟೇ ಸಾಫ್ಟಾಗಿ ಬರುತ್ತೆ. ಚಪಾತಿನೂ ಕೂಡ ಅಷ್ಟೇ, ಎಷ್ಟು ಸಾಫ್ಟಾಗಿತ್ತು ಅಂದರೆ ನೋಡಿ ಇವಾಗ ತೋರಿಸ್ತೀನಿ. ಇಷ್ಟೇ, ಫೈನಲಾಗಿ ಟೇಸ್ಟು ಸೂಪರಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟು. ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.